ಯಾರಿಗೆ ಸಡ್ಡು ಹೊಡೆಯಕ್ಕೂ ಕರೆದಿರ್ತಕ್ಕಂಥದ್ದಲ್ಲ, ಯಾರಿಗೆ ಎದುರನ್ನೂ ಸೇರಿಸಿರ್ತಕ್ಕಂಥದ್ದಲ್ಲ. ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಸಂವಿಧಾನದ ಮೇಲಿನ ಸವಾರಿಗಳನ್ನು ಪ್ರಜಾಸತ್ತಾತ್ಮಕವಾಗಿ ರಚನೆಯಾದಂಥ ಆಧಾರ ಸ್ತಂಭಗಳನ್ನು ದುರ್ಬಲಗೊಳಿಸಿ ವಿರೋಧ ಪಕ್ಷಗಳ ನಾಯಕರನ್ನ ಕತ್ತೊಯಿಸತಕ್ಕಂಥ ಕೆಲಸ ಮಾಡುವಂಥ ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಅದರ ಜೊತೆಗೆ ರಾಜಕೀಯ ಸಿದ್ಧಾಂತವನ್ನು ಹೇಳ್ತಾ ಜಾತ್ಯತೀತವಾದವನ್ನು ಬಲಿಗೆ ತಳ್ಳಿ ಕೋಮುವಾದದ ಜೊತೆಗೆ ಸೇರಿ ಪ್ರತಿಯೊಂದು ಘಟನೆಯನ್ನ ಪ್ರತಿಯೊಂದು ನಡವಳಿಕೆಯನ್ನ ರಾಜಕೀಕರಣಗೊಳಿಸಿ ಜಾತೀಕರಣಗೊಳಿಸಿ ಧರ್ಮಾಧೀನವಾದಂಥ ಟೀಕೆಗಳನ್ನು ಮಾಡ್ತಾ ಜನರನ್ನ ಅನುಮಾನದಿಂದ ದ್ವೇಷದಿಂದ ಭಯದಿಂದ ಬದುಕುವಂತ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ಕೋಮುವಾದಿಗಳಿಗೆ ಜಾತಿವಾದಿಗಳಿಗೆ ತಕ್ಕ ಉತ್ತರವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಶೋಷಿತ ವರ್ಗಗಳ ಸಂಘಟನೆಯ ಸಂಯುಕ್ತವಾಗಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬಂಧುಗಳೇ, ದೇಶದ ನಡವಳಿಕೆಯನ್ನು ನೋಡಿದಾಗ ಸಂವಿಧಾನಬದ್ಧವಾಗಿ ರಚನೆಯಾದಂಥ ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ, ಸಿಬಿಸಿ ಈ ಎಲ್ಲ ಸಂಸ್ಥೆಗಳು ಕೇಂದ್ರದ ರಾಜಕೀಯ ದಾಳವಾಗಿ ವಿರೋಧ ಪಕ್ಷಗಳನ್ನು ದುರ್ಬಲಗೊಳಿಸಿ ಚುನಾಯಿತ ಸರ್ಕಾರಗಳನ್ನು ಅಸ್ಥಿರಗೊಳಿಸಿ ಸುಳ್ಳನ್ನು ಸತ್ಯ ಮಾಡತಕ್ಕಂಥ ವಿರೋಧ ಪಕ್ಷಗಳ ನಡೆಯನ್ನು ಖಂಡಿಸಿ ಈ ಸಮಾವೇಶವನ್ನು ಸಂಘಟಿಸಲಾಗಿದೆ. ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂಥ ಹಾಸನ ಜಿಲ್ಲೆಯಲ್ಲಿ ಬರ್ತಾ ವಾಕ್ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ರದ್ದು ಮಾಡುವಂತ ರಾಜಕೀಯ ವಾತಾವರಣ ಉಂಟಾಗಿದ್ದಂಥ ಸಂದರ್ಭದಲ್ಲಿ ಜನರು ಇವತ್ತು ಸೆಟೆದು ನಿಂತಿದ್ದಾರೆ. ರಾಜ್ಯಾದ್ಯಂತ ಸಂಘಟನಾತ್ಮಕ ಹೋರಾಟಗಳ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಕಾಂಗ್ರೆಸ್ ಒಂದು ಚಳವಳಿಯಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ವಸಾಹತು ಸಾಮ್ರಾಜ್ಯಶಾಹಿ ಆಡಳಿತವನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ಸರ್ಕಾರವನ್ನು ರಚನೆ ಮಾಡಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೀತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ನಿರ್ದೇಶನ ತತ್ವಗಳನ್ನು ಜಾರಿ ಮಾಡಬೇಕು ಅಂತ ಹೇಳಿ ದೇಶದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾವನ್ನ, ಪ್ರಜಾಪ್ರಭುತ್ವ ಮಾನವ ಸರಪಳಿಯನ್ನ, ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿಸಿ ಅದರ ಮುಖಾಂತರ ಜಾಗೃತಿಯನ್ನು ಮತ್ತೊಮ್ಮೆ ಸ್ವಾತಂತ್ರ್ಯ ಚಳುವಳಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೇಶದ ಕಾಂಗ್ರೆಸ್ ಪಕ್ಷ ಮಾಡುವುದರ ಮುಖಾಂತರ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ದೇಶದಲ್ಲಿ ಒಬ್ಬ ಶ್ರೇಷ್ಠ ಮುಕ್ತಿ ಅಂತ ಆಡಳಿತ ಮಾಡತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದು ಚುನಾಯಿತ ಸರ್ಕಾರವನ್ನು ಬಿಡಮೇಲು ಮಾಡತಕ್ಕಂಥ ಬಿಜೆಪಿ ಜೆಡಿಎಸ್ ಕುತಂತ್ರದ ಆಟ ರಾಜಕೀಯ ಪಿತೂರಿ ನಡೆಯುವುದಿಲ್ಲ ಅಂತಕ್ಕಂಥದಕ್ಕೆ ಈ ವೇದಿಕೆ ತಕ್ಕ ಉತ್ತರವನ್ನು ನೀಡಲಿದೆ. ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಸಮಯದ ಅಭಾವ ಇರೋದ್ರಿಂದ ಹೆಚ್ಚು ಮಾತಾಡ್ದೇನೆ ಚಾಮರಾಜನಗರ, ಮೈಸೂರು ಜಿಲ್ಲೆ, ಕೂರ್ಗ್, ಮಂಡ್ಯ, ಹಾಸನ್, ಚಿಕ್ಕಮಗಳೂರು ಮತ್ತು ರಾಜ್ಯದ ಉದ್ದಗಲಕದಿಂದ ಸಂಘಟನೆಗಳು ಮತ್ತು ಪಕ್ಷದ ಮುಖಂಡರೆಲ್ಲ ಭಾಗವಹಿಸಿ ತಾವೆಲ್ಲ ಬಂದು ಯಶಸ್ವಿ ಮಾಡಿದರೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು.